ನೋಡಿ. ಇವಾಗ ಒಂದು 4 ಮೊಟ್ಟೆ 2 ಥರ ಡಿಫ್ರೆಂಟಾಗಿ ಮಾಡ್ತೀನಿ. ತಿನ್ನವ ಚೆನ್ನಾಗಿರುತ್ತದೆ. ಇದೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಹಂಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಖಾರದ ಪುಡಿ, ಅಂದರೆ ಹಸಿಮೆಣಸಿಕಾಯಿ ಪುಡಿ, ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಮೊಟ್ಟೆ ಕೆಳಗಡೆ ಬಿದ್ದು ಹೊರದೋಯ್ತು. ಏನು ಮಾಡೋಕ್ಕಾಗಲ್ಲ. ನೋಡಿದ್ರಲ್ವಾ? ನೋಡಿ, ಇದು ಎಮರ್ಜೆನ್ಸಿ ಅಂದರೆ ಸಡನ್ನಾಗಿ ಮಾಡ್ಕೊಳ್ಳೋವಂಥ ತಿಂಡಿ ಇದು. ಅದ್ರ ಜೊತೆ ನಿಂತ್ಕೊಳ್ಳೋಕ್ಕೆ ಇಲ್ಲ ಹಂಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ಸಡನ್ನಾಗಿ ಮಾಡ್ಕೋಬೋದು. ಬರೀ ಉಪ್ಪು, ಖಾರ, ಮೆಣಸಿನ ಪುಡಿ, ಸ್ವಲ್ಪ ತಳ ಮೇಲೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಮಾಡ್ಕೊಂಡು ತಿಂತಾ ಇರೋದೆ. ಏನಂತೀರಾ? ರೆಡಿಯಾಗಿದೆ. ಏನೋ ಒಂಥರ ಚೇಂಜಸ್ ಮಾಡಬೇಕು ಅಂತ ಹೋದೆ, ಅದೇನೋ ಎಡವಟ್ಟಾಯಿತು. ಆದರೂ ಮಾಡ್ತಾಯಿದ್ದೀನಿ. ಹೇಗಿದೆ ತಿಂತಾ ಇರೋದು. ಈಗ ಏನಿದ್ರೆ ಬಾರಿಸ್ತಾ ಇರೋದು. ಒಳ್ಳೆ ಟೇಸ್ಟು. ಬೇಜಾರಾದಾಗ ಮಾಡ್ಕೊಂಡು ತಿನ್ನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊಟ್ಟೆದು ಎಗ್ ಬಜ್ಜಿ ಟೈಪೇ, ಅಂದರೆ ಸ್ವಲ್ಪ ಬೇರೆ ಥರ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಆರೋಗ್ಯ ದೃಷ್ಟಿಯಿಂದ ಮೊಟ್ಟೆ ತುಂಬ ಒಳ್ಳೆಯದು. ಸೂಪರ್ ಆಗೈತೆ. ಒಂದು 4 ಮೊಟ್ಟೆ ತಂದು ಮಾಡಿದೆ ಕಣ್ರಿ, ಸುಮ್ಮನೆ ಇರಲಿ ಅಂತ. ಒಂದು ಮೊಟ್ಟೆ ಇದಕ್ಕಿದ್ದಂಗೆ ಕೆಳಗೆ ಬಿದ್ದೋಗ್ಬಿಡ್ದ. ಅದೇನೇ ಹೇಳ್ತಲ್ಲ, ಯಾರೋ ಮಠ ಮಾಡಿಸ್ಬಿಟ್ಟವ್ರೆ ಅಂತ. ಆಗದೆ ಇದ್ದವರು ಹಂಗಾಗೋಯ್ತು. ಏನಾರ ಆಗಲಿ ತುಂಬ ಚೆನ್ನಾಗಿರ್ತದೆ. ಕೆಲವರು ಅಂತಾರೆ ಏನೋಣ ತಿನ್ಬೇಕಾದ್ರೆ ಸೌಂಡ್ ಮಾಡ್ತೀರ ಅಂತ. ಅದು ಸಹಜ. ನೋಡಿ, ಬಾಯಿ ಮುಚ್ಕೊಂಡು ಹೋಗೋದ್ಮೇಲೆ ಸೌಂಡ್ ಬಂದೇ ಬರ್ತದೆ ತಿನ್ನುವಾಗ. ಹಾಗೆ ಏನು ಮಾಡೋಕ್ಕಾಗಲ್ಲ. ಫ್ರೀ ಇದ್ದಾಗ ತೋರಿಸಿದ್ಮೇಲೆ ಸುಲಭ ವಿಧಾನ. 1-2 ಸ್ಪೂನ್ ಎಣ್ಣೆ, 1-3 ಮೊಟ್ಟೆ 4 ಮೊಟ್ಟೆ, ಒಂದು ಸ್ವಲ್ಪ ಉಪ್ಪು ಮೆಣಸು, ಸ್ವಲ್ಪ ಹಸಿಮೆಣಸಿಕಾಯಿ ಪುಡಿ ಅದು ಹಾಕ್ಬಿಟ್ಟು ಮಾಡ್ಕೊಂಡು ತಿಂತಾ ಇದ್ರೆ ವಾ ಸೂಪರ್. ನೋಡಿ, ಸಖತ್ತಾಗೈತೆ.